ಓಕೆ ಜನ ಹಾಯ್ ಫ್ರೆಂಡ್ಸ್ ಅಮ್ಕುಡುಮ್ಕು ಅಮ್ಮ ಬಂದ್ರ ನಿಂದೆ ಬ್ರ್ಯಾಂಡು ಎಂಜಾಯ್ ಎಂಜಾಯ್ ಅಲ್ಲಿಂದ ಯಾಕೆ ಏನ್ ಅರ್ಜೆಂಟು I like it. ಈಗ ಒಂದಷ್ಟು ಜನ ಹೇಳ್ತಾರಲ್ಲ ಇವಾಗ ರೀಲ್ಸ್ ಮಾಡೋರ್ಗೆಲ್ಲ ಒಳ್ಳೆ ದುಡ್ಡು ಬರುತ್ತೆ, ಒಳ್ಳೆ ಅಮೌಂಟ್ ಇಟ್ಟಿದ್ದಾರೆ ಅಂತ ಹೇಳಿ. ನಾವ್ ಹಾಳ್ ಮಾಡೋರು, ನಾವು ಇಕ್ಕೋನಲ್ಲ, ಹ್ಮ್ ಸೇವಿಂಗ್ ಮಾಡಲ್ಲ ಮ್ಯಾಮ್. ನಿಜವಾಗ ನಾ ಹಾಳ್ ಮಾಡೋರು ನಾವು. ಹಿಂಗ್ ಬಂದಿದೆ ನಿಂಗ್ ಖರ್ಚು ಮಾಡೋದು. ಹಿಂಗ್ ಬಂದಿದ್ ನಾನು ಹಿಂಗ್ ಖರ್ಚು ಮಾಡ್ತೀನಿ, ಹ್ಮ್ ಆತರ ನಾನು ಹ್ಮ್ ಸೇವಿಂಗ್ ಮಾಡ್ಕೊಂಡಿದ್ರೆ ಇಷ್ಟೊತ್ತು ಇನ್ನೊಂದ್ 4-5 ಗಾಡಿ ಒಂದ್ ಕಾರ್ ಇಸ್ಕೊಂಡ್ಬಿಡ್ತಿದ್ದೆ. ಹ್ಮ್ ನಾನ್ ದಾನ ಧರ್ಮ ಸೂರ ಮ್ಯಾಮ್. ನಾನು ನಿಮ್ ತರ ಸುಂದರವಾಗಿರೋ ಹುಡುಗರಿಗೆ ದಾನ ಮಾಡ್ತೀನಿ. ಯಪ್ಪ ಅವತ್ತಾಗ್ಲೇ ಹುಡ್ಗಿರ್ ಹಿಂದೆನೆ ಬೀಳಲ್ಲ ಅಂದ್ರಲ್ರಿ. ಆ ತರ ಅಲ್ಲ ಮ್ಯಾಮ್, ಲವ್ ಮಾಡ್ತೀನಿ ಅಂದ್ರೆ ಲವ್ ಮಾಡಲ್ಲ ನಾನು. ಹ್ಮ್ ಯೂಸ್ ಅಂಡ್ ಥ್ರೋ ತರ, ಟಿಶ್ಯೂ ಪೇಪರ್ ತರನ ಮತ್ತೆ ಇನ್ನೇನ್ ಮತ್ತೆ? ಮ್ಯಾಮ್ ಇದು ಹೆವಿ. ನಾನೇನ್ ಕೃಷ್ಣ ಅನ್ಕೊಂಡ್ಬಿಟ್ರ? ಆತರ ಎಲ್ಲ ಮಾಡಲ್ಲ ಹ್ಮ್ ನಾನು, ಆತರ ಎಲ್ಲ ಮಾಡಲ್ಲ. ಹ್ಮ್ ಅವರೇ ಫೋನ್ ಮಾಡ್ತಾ ಇದಾರೆ ಅನ್ಸುತ್ತೆ. ಹೌದು. ಅವ್ರ ತಲೆ ಬಿಸಿ ಆಗ್ಬಿಟ್ಟಿದ್ದಾರೆ ಇವಾಗ. ಏನ್ ಮ್ಯಾಮ್ ಅನ್ಕೊಂಡ್ಬಿಟ್ರಿ? ಹೆಣ್ಮಕ್ಳು ಆತರ ಎಲ್ಲ ಅನ್ಕೊಂಬಾರ್ದು. ನೀವ್ ಹೆಣ್ಮಗು ಹೋಗಿ ಏನ್ ಅಂತಾರ ನೋಡ್ರಿ, ಅಲ್ವಾ ಬ್ರೋ? ತಪ್ಪು ತಾನೆ, ಹಂಗಲ್ಲ ಇರ್ಬಾರ್ದು. ಹಾಗಲ್ಲ ನಾನ್ ಹೇಳಿದ್, ಇವಾಗ ನೀವೇ ಅಲ್ವಾ ಹೇಳಿದ್ದು. ಮ್ಯಾಮ್ ಅಂದ್ರೆ ಒಳ್ಳೆ ಹುಡುಗಿ. ಹ್ಮ್ ಹಂಗಂದ್ರೆ ಎಲ್ಲಾ ಹುಡುಗಿರಿ ಇಷ್ಟೊತ್ತು ನನ್ನ ಹೆಸರು ಹಾಳು ಮಾಡ್ಬಿಡ್ತಿದ್ರಲ್ಲ, ಹ್ಮ್. ನಾನು ಇಂಥವನು ಅಂತ ಹೇಳಿದ್ರೆ. ಹ್ಮ್ ನಾನು ಆತರ ಮಾಡ್ದಿರೋದಕ್ಕೆ ನಾನು ಒಳ್ಳೆಯವನಾಗಿದ್ದೀನಲ್ಲ. ಹ್ಮ್ ಕೃಷ್ಣನ್ ತರ ಇದೀರಾ ಅಂತನಾ? ಓಕೆ ಡನ್. ಇವಾಗ ನಿಮಗೆ ಒಂದಷ್ಟು ಪ್ರಪೋಸಲ್ ಬಂದಿದೆ ಅಂತ ನೀವ್ ಆಗ್ಲೇ ಅಂದ್ರೆ, ಹೌದು. ಯಾವ್ದು ಕ್ರೇಜಿ ಆಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಪೋಸಲ್ ಬಂದಿದೆ? ಒಂದು ಹುಡ್ಗಿ ಗಂಡ ಇದ್ರು ಕೂಡ ನನಗೆ ಪ್ರಪೋಸ್ ಮಾಡಿದ್ಲು, ಅದೇ ಸೈಕ್ ಕನ್ಸಿದ್ ನನ್ಗೆ. ಏನಂತ ಪ್ರಪೋಸ್ ಮಾಡಿದ್ರ? ಬ್ರೋ ಅವಳು ಸ್ಟಾರ್ಟಿಂಗು ಮೆಸೇಜ್ ಹಾಕಿದ್ಲು, ನಿಮ್ ನಂಬರ್ ಕೊಡ್ರಿ ಅಂತ. ಒಳ್ಳೆ ಅಕೌಂಟ್ ಇದೆ ಅವಳದು, ಹ್ಮ್. ಮೈಸೂರು ಹುಡುಗಿ. ಹ್ಮ್. ನಾನು ಸರಿ ನಂಬರ್ ಏನಕ್ಕೆ ಹೇಳಿ ಅಂತ ನಂಬರ್ ಕೊಟ್ಟಿದ ತಕ್ಷಣ ಅವ್ರ ಪ್ರೊಫೈಲ್ ಚೆಕ್ ಮಾಡಿ ನೋಡ್ತೀನಿ, ಮದ್ವೆ ಆಗಿದೆ, ಹ್ಮ್. ಗಂಡನ್ ತಾಳಿ ಕಟ್ಟಿರೋ ವಿಡಿಯೋಸ್ ಎಲ್ಲ ಇದೆ. ಹ್ಮ್. ನಾನು ನಿಮ್ಮನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ನನ್ಗೆ ಪಿತ್ತ ತಲೆಗೆ ಹಾಕ್ಬಿಡ್ತು, ಅಲಾಕಾಕೋ ನಿನಗೆ ಮದ್ವೆ ಆಗಿ ಮಗು ಇದ್ರು ಕೂಡ ನನ್ಗೆ ಯಾಕಕ್ಕ ನೀನು ಅಂತ ಹ್ಮ್. ಹೇಳ್ದೆ. ಆಮೇಲೆ ಅವ್ರಿಗೆ ಅರ್ಥ ಮಾಡಿಸ್ದೆ, ನೋಡ್ರಿ ಇದು ನಿಮ್ ಜೀವನ, ನನ್ ಜೀವನ ಆ ಥರ ಅಲ್ಲ, ನನ್ ಜೀವನ ಹಾಳು ಮಾಡ್ಕೊಳಕ್ ಬಂದಿಲ್ಲ. ಹ್ಮ್. ಆಮೇಲೆ ಸುಮ್ಮನೆ ಇಬ್ರು ಜೀವನ ಹಾಳಾಗೋಗುತ್ತಕ್ಕ, ಬೇಡ ನಿಮ್ಗೂ ನನ್ಗೂ ಸೆಟ್ ಆಗಲ್ಲ ಅಕ್ಕ, ಎಂಜಾಯ್ ಮಾಡ್ರಿ, ನಿಮ್ ಗಂಡನ ಜೊತೆ ಎಂಜಾಯ್ ಮಾಡ್ರಿ, ಚೆನ್ನಾಗಿರಿ ಅಂತ ಹೇಳಿ ದೂರ ಮಾಡ್ಬಿಡೆ. ಇದ್ ಯಾವ ತರ ಹೇರ್ ಸ್ಟೈಲ್ ಇದು? ಚೆನ್ನಾಗ್ ಕಾಣಿಸ್ತಿಲ್ವಾ? ನನಗೆ ಚೆನ್ನಾಗಿದೆ ಮ್ಯಾಮ್. ಎಷ್ಟೋ ಜನ ಈ ಹೇರ್ ಸ್ಟೈಲ್ ಬಗ್ಗೆ ಹಾಕ್ದಾಗೆಲ್ಲ ನಿಮ್ಗೆ ಕಮೆಂಟ್ ಗಳು ಮಾಡೋರು, ಚಪ್ಪರ್ ತರ ಇದೆ, ಖುಷಿ ma'am. ಹಂಗಿದ್ಯಾ? ಹೌದು. ಹ್ಮ್ ಯಾರು ಡೈರೆಕ್ಟ್ ಆಗಿ ಹೇಳಿದಾರ ಚಪ್ಪರ್ ತರ ಇದೆಯಾ, ಚಪ್ಪರ್ ತರ ಕಾಣಿಸ್ತೀಯಾ? ಕಮೆಂಟ್ ಅಲ್ಲಿ ಚಪ್ಪರ್ ಅನ್ನೋರ್ ಮುಂದೆ ಒಂದ್ ಸೆಲ್ಫಿ ತಗೊಂಡಲ್ಲ ಮ್ಯಾಮ್, ಅವಾಗ ಅವ್ರಿಗೆ ಚಪ್ಪಲ್ ಅಲ್ಲಿ ಹೊಡೆದಂಗಿರಲ್ವಾ, ಹ್ಮ್ ಆತರ. ಹಾಗಾ? ಇವಾಗ ಒಂದಷ್ಟು ಜನ ಹೆಂಗೆ ಅಂದ್ರೆ ಡೈರೆಕ್ಟ್ ಆಗಿ ನೋಡಿದಾಗ ಚಪ್ರಿ ಪ್ರೋ ಮ್ಯಾಕ್ಸ್ ತರ ಇದ್ದೀರಾ, ಹೆಂಗೆ ಐಫೋನ್ ಇಷ್ಟೊಂದ್ ಪ್ರೋ ಜನ? ಮ್ಯಾಕ್ಸ್ ಇಸ್ಕೊಂಡಲ್ವಾ? ಹ್ಮ್ ಐಫೋನ್ ಇಸ್ಕೊಂತಾರೆ ತಾನೆ. ಹ್ಮ್ ಇವಾಗ ಐಫೋನ್ ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಹ್ಮ್ ನಾನು ಇಸ್ಕೊಬೇಕು ಅಂತ ಹೇಳ್ತಾರೆ. ಅದು ಇಸ್ಕೊಬೇಕಂದ್ರೆ ತುಂಬಾ ಕಷ್ಟ ಬೀಳ್ಬೇಕು ತಾನೆ. ಹ್ಮ್ ಪ್ರೋ ಮ್ಯಾಕ್ಸ್ ಅಂತ ಹೇಳ್ತಾರೆ, ಇನ್ನೂ ಖುಷಿ ಪಡೋಣ ನೋಡಿ. ಚಪ್ರಿ ಪ್ರೋ ಮ್ಯಾಕ್ಸ್ ಅಂತಾರಲ್ಲ, ಆತರ ನಾನು. ಹ್ಮ್ ಮ್ಯಾಮ್ ನನಗ್ ತಲೆಗೆ ಹುಳ ಬಿಡ್ತೀನಿ ಅಂತ ಬರ್ತಾರ ಗೊತ್ತಾ, ಅವ್ರನ್ನ ಸೋಲ್ಸ್ಬಿಡ್ತೀನಿ, ನಾನು ಬಾಯಲ್ಲೇ ಸಾಯಿಸ್ಬಿಡ್ತೀನಿ ಅವ್ರನ್ನ. ಹ್ಮ್ ಈ ಬಾಯಿ ನನ್ಗೆ ಅನ್ನ ಕೊಡ್ತಾ ಇರೋದು, ಈ ಬಾಯಿ ನಾನು ಹ್ಮ್ ಜೀವನ ಕೊಟ್ಟಿರೋದು ಇದೆ. ಹ್ಮ್ ನನಗೆ ತಲೆಗೆ ಹಾಕ್ಬೇಕಂದ್ರೆ ಅವ್ರಿಗೆ ತಲೆಗೆ ಹಾಕಿ ನಾನು ಸಾಯಿಸ್ಬಿಡ್ತೀನಿ. ಹ್ಮ್ ಎಷ್ಟೋ ಜನ ಹುಡುಗಿಯರಿಗೆ ಈ ರೀತಿ ಇದ್ರೇನೆ, ಈ ಒಂದಷ್ಟು ಜನ ಈ ಚಪ್ರಿ ಪ್ರೋಮ್ಯಾಕ್ಸ್ ತರ ಇದ್ರೆ ಎಲ್ಲ ಇಷ್ಟ ಆಗ್ತಾರಂತ. ಹೌದಾ? ನೀವ್ ಒಂದ್ 3-4 ಜನ ಹುಡುಗಿಯರ ಜೊತೆ ರೀಲ್ಸ್ ಮಾಡಿದಾಗ ಹಂಗ್ ಕಮೆಂಟ್ ಹಾಕಿದ್ದಾರೆ. ಹಾಕ್ಲಿ ಹ್ಮ್ ಇಷ್ಟ ಆ ಹುಡುಗಿಗೆ ಆಗ್ತಾರಂತೆ. ಗೊತ್ತಲ್ಲ ಮ್ಯಾಮ್ ಹ್ಮ್ ನಾನ್ ಚಪ್ರಿನ ಏನಂತ. ಮ್ಯಾಮ್ ನನ್ ಖುಷಿಗೋಸ್ಕರ ಬಾಳೋದಷ್ಟೇ. ಹ್ಮ್ ಅಲ್ಲಿ ಕಮೆಂಟ್ ಹಾಕ್ತಾನೆ ಅವ್ನು, ನೀ ಚಪ್ರಿ ಅಂತಾನೆ, ಅಮ್ಮ ಅಂತಾನೆ, ಅಕ್ಕ ಅಂತಾನೆ. ಹ್ಮ್ ಅವ್ರ ಖುಷಿಗೆಲ್ಲ ನಾನು ಇಷ್ಟಪಡಲ್ಲ. ಅವ್ರ ಕಮೆಂಟ್ಗಳ್ನ ಖುಷಿ ಪಡ್ತೀನಿ, ಮನ್ಸಾರೆ ತಗೊಂಡು ಹ್ಮ್ ಅದನ್ನ ಒಂದು ವೈಬಾಗ್ ನೆನ್ಸ್ಕೊಂತೀನಿ ಅಷ್ಟೇ. ಈ ತರ ಕಲರ್ ಎಲ್ಲ ಹೇರ್ ಸ್ಟೈಲ್ ಮಾಡಿದೆಲ್ಲ ರೋಡಲ್ಲೆಲ್ಲ ನಡೆದಾಡ್ಬೇಕಾದ್ರೆ ಏನ್ ಹೇಳ್ತಾರೆ? ಮ್ಯಾಮ್ ಮಾಸ್ಕ್ ಹಾಕಲ್ಲ ನಾನು, ಹ್ಮ್ ನಾನು ಮಾಸ್ಕ್ ಮಾಡಲ್ಲ ಮ್ಯಾಮ್. ನಾನು ಹ್ಮ್ ನೋಡಿದ್ರೆ ಜನ ಈ ಅಮ್ಕುಡುಮ್ಗೆ ಹೋಯ್ತವನೆ ಅಂತ ಗತ್ತಾಗ ಹೋಯ್ತೀನಿ. ಹ್ಮ್ ಫುಲ್ ಅಷ್ಟೇ. ಫುಲ್ ಗತ್ತಲ್ಲಿ ಮ್ಯಾಮ್ ನನ್ ಖುಷಿಗೆ ನಾನು ಹಾಕ್ಸ್ಕೊಂಡಿದೀನಿ ಮ್ಯಾಮ್. ನೋಡೋ ಜನ ನನ್ನ ನೋಡಿ ಏನಾದ್ರು ನಗ್ತಿದ್ರೆ ಅನ್ಕೊಂಡ್ಲಿ ಅಂತನಾ? ತಲೆ ಕೆಡ್ಸ್ಕೊಳಲ್ಲ. ಹ್ಮ್ ಹಂಗ ಅನ್ಕೊಂಡಿದ್ರೆ ಇವತ್ತಿನ ಕರ್ನಾಟಕದಲ್ಲಿ ಅಷ್ಟು ಜನ ಸ್ಟಾರ್ ಆಗಿರ್ತಾರ ಮ್ಯಾಮ್, ಹ್ಮ್ ಹೇಳಿ. ಅದ್ ಹೌದು. ಇವನ್
ಒಂದೇನು ಅಂತ ಅಂದ್ರೆ ಈ ಚೆನ್ನಾಗಿರೋ ಹುಡುಗಿಯರೆಲ್ಲ ಈ ಚಪ್ರಿಗಳಿಗೆ ಬೀಳ್ತಾರಂತೆ ಅಂತ ಅಂತಾರಲ್ಲ, ಹೌದಾ? ನಿಮ್ ನಾನ್ ಪ್ರಕಾರ ಹೌದಾ? ಬೀಳ್ಸ್ಕೊಂಡೇ ಇಲ್ಲ ಅಲ್ಲ ನಿಮಗಂತಲ್ಲ, ಹೌದಾ? ನಿಮ್ಗೆ ಗೊತ್ತಿಲ್ಲ ಏನ್ ಮ್ಯಾಮ್ ಅನ್ಸುತ್ತೆ? ನನ್ಗೆ. ಹ್ಮ್ ನನ್ ಆತರ ಎಲ್ಲ ಯಾವ ಹುಡ್ಗಿನೂ ಬೀಳ್ಸ್ಕೊಂಡೇ ಇಲ್ಲ, ಆತರ ಎಲ್ಲ ನನ್ ಮೈಂಡ್ ಸೆಟ್ಟೇ ಇಲ್ಲ. ಹುಡ್ಗಿನ ನೋಡ್ದ್ನ ಚೆನ್ನಾಗವಳ ಹ್ಮ್. ಸಾಕು, ಅವಳನ್ನ ಹೋಗಿ ಲವ್ ಮಾಡ್ಬೇಕು ಫೋರ್ಸೇಬಲ್ ಬೇಡ ಮ್ಯಾಮ್. ಈಗ ನಿಮ್ಗೆ ಯಾರೋ ಒಬ್ರು ಇಷ್ಟ ಆದ್ರು ಅನ್ಕೊಳ್ಳಿ, ನಾನೇ ಅನ್ಕೊಳ್ಳಿ, ಈಗ ನನ್ನ ಇಂಪ್ರೆಸ್ ಮಾಡ್ಬೇಕು, ಪ್ರಪೋಸ್ ಮಾಡ್ಬೇಕು ಇವಾಗ ಚೆನ್ನಾಗಿರೋ ಹುಡುಗಿ ಅಂತ ಅನ್ಕೊಳ್ಳಿ, ಏನ್ 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 ಹೇಳ್ತೀರಾ? ಮ್ಯಾಮ್ ನೀವು ಚೆನ್ನಾಗಿದ್ದೀರಾ? ಇಲ್ಲ, ನಾನು ಎಕ್ಸಾಂಪಲ್ ಹೇಳ್ತಾ ಇದೀನಿ, ಇಂಪ್ರೆಸ್ ಮಾಡ್ಬೇಕು, ಹೆಂಗ್ ಮಾಡ್ತೀರಾ? ಏನಿಲ್ಲ ಮ್ಯಾಮ್, ಹ್ಮ್. ಬೇಡ ಬಿಡಿ, ಹೇಳಿ. ಕ್ಯಾಮ್ರಾಗಳಿದೆ. ಇಲ್ಲ ಹೇಳಿ, ಇಂಪ್ರೆಸ್ ಮಾಡ್ಬೇಕು. ಇವಾಗ ಆ ಹುಡುಗಿ ನಿಮ್ಮನ್ನ ಒಪ್ಕೋಬೇಕು. ಮ್ಯಾಮ್ ನೀವೆಲ್ಲ ಒಪ್ಕೊಂತೀರಾ? ನೀವು ಸುಮ್ನೆ ರೀ, ನೀವು ಒಪ್ಕೊಳಲ್ಲ. ನನ್ನ ಬಿಡ್ರಿ ಹೋಗ್ಲಿ. ಇವಾಗ ಯಾರೋ ಒಂದ್ ಹುಡ್ಗಿ ಚೆನ್ನಾಗಿರೋ ಹುಡ್ಗಿ ಇಲ್ಲಿ ಹೋದ್ಲು ಅನ್ಕೊಳ್ಳಿ, ಅವಳನ್ನ ನೀವ್ ಇಂಪ್ರೆಸ್ ಮಾಡ್ಬೇಕು, ಅವಳನ್ನ ನೀವು ಮ್ಯಾಮ್ ನನ್ ಮದ್ವೆ ಆಗಿದೆ, ಸುಮ್ನೆ ರೀ. ಅಲ್ಲ, ನಾರ್ಮಲ್ ಆಗಿ ಹೆಂಗ್ ಇಂಪ್ರೆಸ್ ಮಾಡ್ಬೋದು? ಬೇಡ ಮ್ಯಾಮ್, ಬೇಡ ಸುಮ್ನೆ ರೀ. ಇಲ್ಲ, ಒಂದ್ ಹೇಳ್ಬೇಕು, ನೀವೀಗ ಹೇಳ್ಬೇಕು ಅಷ್ಟೇ. ಈಗ ಇಂಪ್ರೆಸ್ ಏನಿಲ್ಲ, ಒಂದ್ 10 ನಿಮಿಷ ಕಣ್ಣ ಜೂಮ್ ಮಾಡಿದ್ರೆ ಸಾಕು ಮ್ಯಾಮ್. ಬಟ್ ಅವಳು ನಿಮ್ಮನ್ನ ನೋಡೋದೇ ಇಲ್ವಲ್ಲ. ಇವಾಗ ನೀವೇ ನೋಡ್ತಾ ಇಲ್ವಾ ನನ್ನ? ಒಂದ್ 10 ನಿಮಿಷ ಸಾಕು. ಬಿದ್ದೋಗ್ಬಿಡ್ತಾರ? ಕಣ್ಣಲ್ಲಿ ಕೆಲ್ಸ ಕೊಟ್ರೆ ಕಣ್ಣಲ್ಲಿ ಬಿದ್ದೋಗ್ಬಿಡ್ತಾರ? ಹೆಂಗೆ ಹೇಳ್ತೀರಾ ಹಂಗ್ ಬಿದ್ದೋಗ್ತಾರೆ ಅಂತ? ಮ್ಯಾಮ್ ಅದೊಂದೇನೋ ಗೊತ್ತಿಲ್ಲ ನನ್ಗೆ, ಅದೇನೋ ಒಂದು ಅಸ್ಟ್ರಾಲಜಿ ನನ್ ಅದೇ ಅನಿಸುತ್ತೆ. ನಾನ್ ನೋಡ್ರೆ ಬಿದ್ಬಿಡ್ತಾರ ಅಂತ. ಒಂದ್ 10 ನಿಮಿಷ ಸಾಕು, ಯಾವ್ದೇ ಒಂದು ಹುಡುಗಿ ಆಗಿರ್ಲಿ ಇಂಪ್ರೆಸ್ ಮಾಡಕ್ ಯಾವ್ದಾದ್ರು ಲೈನ್ ಹೇಳಿ, ಡೈಲಾಗ್ ಹೇಳಿ. ಹೇಳ್ಬೇಕು ಇವಾಗ ಅಷ್ಟೇ, ಇವಾಗ ಡೈಲಾಗ್ ಹೇಳಿ ಯಾವ್ದಾದ್ರು. ಕವಿ ಅಲ್ಲ ಮ್ಯಾಮ್, ಸುಮ್ಮನೆ ಅಮ್ಕು ಡುಮ್ಕು ನಾನು. ಸರಿ, ಅಮ್ಕು ಡುಮ್ಕಲ್ಲೇ ಹೇಳಿ ಹಂಗಿದ್ರೆ. ಏನಿಲ್ಲ ಮ್ಯಾಮ್, ಒಂದ್ 10 ನಿಮಿಷ ನೋಡ್ತೀನಿ, ಸೀದಾ ಹೋಗ್ತೀನಿ, ಮಾನ ಮಾಡ್ದು ಎಲ್ಲಾ ಬಿಟ್ಟು ಹೋಯ್ತೀನಿ. ನಿಮ್ ನಂಬರ್ ಕೊಡ್ತೀರಾ ಅಂತ ಕೇಳ್ತೀನಿ. ಅವಾಗ ಕೇಳ್ತಾ ಇದ್ದೆ, ಇವಾಗೆಲ್ಲ ಕೇಳೋದಿಲ್ಲ, ಅವರೇ ಕೇಳ್ತಾರಲ್ಲ ನನ್ ನಂಬರ್ ಅಂತ. ಇಷ್ಟನಾ ಅಂತ ಕೇಳ್ತೀನಿ, ಅಂತಾರೆ. ನನ್ಗೆ ಇಷ್ಟ ಆಗಲ್ಲ ಅಂತ ಅವಾಗ ಅಂತೀನಿ. ಹೆಂಗಿರುತ್ತೆ ಹೇಳಿ ಮಜಾ? ಚಮಕ್. ಅವಾಗ ಅವಳೇ ಸಿಕ್ಕಾಗೋಯ್ತಾಳೆ. ಅವಾಗ ಅವರೇ ಸೇಕಾಗ್ ಹೋಗ್ತಾರಾ? ಬಿದೋಗ್ಬಿಡ್ತಾರೆ ಅಂತ ನೀವೇ ಅನ್ಕೋತೀರ ಹಂಗಿದ್ರೆ? ಬಿದ್ದಿರ್ತಾರಲ್ಲ ಮ್ಯಾಮ್, ಫೋನ್ ಮೇಲೆ ಫೋನ್ ಬಜಾಯಿಸ್ತಾ ಇರ್ತಾರೆ. ಎತ್ತೋ ಮೊನ್ನೇನು ಆಡಿಷನ್ಗೆ ಹೋಗಿದ್ದೆ, ಅಲ್ಲೂ ಹಂಗೆ ಒಂದ್ 4-5 ಜನ ಹುಡುಗಿಯರಿದ್ರು. ನಾನು ಹೇಳ್ದೆ, ಹಂಗೆ ಚೆನ್ನಾಗ್ ಮಾತಾಡ್ಕೊಂಡಿದ್ದೆ. ಮನೆಗೆ ಹೋಗ್ತಾ ನಂಬರ್ ಇಸ್ಕೊಂಡ್ರು. ಇಸ್ಕೊಂಡು ರಾತ್ರಿ 2 ಗಂಟೆ 3 ಗಂಟೆವರೆಗೂ ಹೊಡಿತಾರ ಫೋನು. ಎತ್ತದೆ, ನಾನು ನಾಟಕ ಮಾಡಿದೆ, ನಾನು ಫುಲ್ ಕುಡಿದ್ಬಿಟ್ಟಿದೀನಿ, ವಿಜಯನಗರ ಫ್ಲೇವರ್ ಅಲ್ಲಿ ಇದ್ದೀನಿ, ಬಂದ್ ಕರ್ಕೊಂಡೋಗಿ. ಎಷ್ಟ್ ನಿಮಿಷ ಬ್ರೋ, ಬರ್ಲಾ ನಾನೇ ಅಂತ ಅವಳು. ಬೇಡ ಅಕ್ಕ, ಆರಾಮಾಗಿ ಮನೇಲಿ ಮಲ್ಕೊಳ್ರಿ, ನಾನು ಕುಡ್ದಿಲ್ಲ, ಬೆಳಗ್ಗೆ ಮಾತಾಡೋಣ ಅಂತ. ಮ್ಯಾಮ್ ಒಂದ್ಸತಿ ಲವ್ ಅಲ್ಲಿ ಯಾಮಾರಿ ಇರ್ತಾರೆ. ಲವ್ ಅಲ್ಲಿ ನಾನು ಯಾಮಾರಿಲ್ಲ, ಯಾಮಾರ್ಸಿದೀನಿ ಬೇಡ ಅಂತ ಹುಡುಗಿರ್ನ. ಯಾಕಂದ್ರೆ ಮ್ಯಾಮ್ ಎಷ್ಟೋ ಕಷ್ಟಪಟ್ಟು ಹೆಣ್ಮಕ್ಳನ್ನ ಸಾಕಿರ್ತಾರ ಅನ್ಕೊಳ್ಳಿ. ಈಗಿನ ಕಾಲದಲ್ಲಿ ಅದೇ ನೀವು ಅವಾಗ್ಲೇ ಕೇಳ್ರಿ ನನ್ನ ಹತ್ರ, ಟಿಶ್ಯೂ ಪೇಪರ್ ತರ ಯೂಸ್ ಮಾಡ್ಬಿಡ್ತಾರೆ ಅಂತ. ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಆಚೆ ಹೇಳ್ಕೊಳಕ್ ಆಗಲ್ಲ ಗೊತ್ತಾ, ನನ್ನ ಹತ್ರ ಹೇಳ್ಕೊಂತಾರೆ ಈ ತರ ಆಗೈತೆ ಅಂತ. ಅವಾಗ ನನ್ಗೆ ಒಂದ್ಸರ ಅನ್ಸುತ್ತೆ, ಏನ್ ಎಷ್ಟ್ ಗಂಡ್ಮಕ್ಳು ಜೀವನನೇ ಎಷ್ಟ್ ಜನ ಹೆಣ್ಮಕ್ಳನ್ನ ಟಿಶ್ಯೂ ಪೇಪರ್ ತರ ಯೂಸ್ ಮಾಡ್ಕೊಂಡ್ ಬಿಸಾಕ್ಬಿಡ್ತಾರ ಅಂತ. ಯಾಕಂದ್ರೆ ಹೆಣ್ಮಕ್ಳನ್ನ ನಾನು ಏನಕ್ಕೆ ನಂಬ್ತೀನಿ ಅಂದ್ರೆ, ಎಷ್ಟೋ ದೇವತೆಗಳನ್ನ ನಾವ್ ಹೆಣ್ಮಕ್ಳ ರೂಪದಲ್ಲಿ ನೋಡ್ಬೋದು ದೇವರಾಗಿ. ಏನಂತೀರಾ? ಈಗ ನೋಡ್ತಿದ್ದೀರಾ ನನ್ನಲ್ಲಿ? ಅದಕ್ಕೆ ಕೇಳ್ತಿರೋದ್, ನೋಡ್ತಿದ್ದೀರಾ ನನ್ನಲ್ಲಿ ದೇವತೆನ? ಇಲ್ಲ, ಅಲ್ಲ ಕೇಳಿಸ್ಕೊಳ್ಳಿ, ಇಲ್ಲಿ ನನ್ನಲ್ಲಿ ನೋಡ್ತಿದ್ದೀರಾ ಹಂಗಿದ್ರೆ ದೇವತೆನ? ಅದಕ್ಕೆ ಒಂದ್ ಡೈಲಾಗ್ ಕೊಡ್ತೀನಿ, ನನ್ನ ಕಡೆ ಮ್ಯಾಂಡೇಟ್ ಆಗಿ ಅಟ್ಯಾಚ್ ಆಗ್ಲಿ ಅನ್ಕೊಂಡ್. ಏನು ಇಲ್ಲ, ಅದೇನೋ ಇವಾಗ ಸೋತಾಯ್ತು ಅನ್ನಿಸ್ತೈತೆ. ಸೊ ಬೇರೆ ಏನಂದ್ರೆ ರೆಡಿ ಮಾಡ್ಬೇಕು. ನನಗ್ ಗೊತ್ತಿರಂಗೆ ಮನೆಗೆ ಹೋಗೋ ಅಷ್ಟೇ ನೀವೇ ಮೆಸೇಜ್ ಹಾಕ್ತೀರಾ, ಐ ಲವ್ ಯು ಟು ಅಂತ ಹೇಳಿ. ಕನ್ಸಲ್ಲೂ ಕಾಣ್ಬೇಡಿ. ಹಂಗಿದ್ರೆ ನೀವಾಗೆ ಬೀಳಿಸ್ಕೊಂಡಿಲ್ಲ ಹಂಗಿದ್ರೆ ಯಾರನ್ನು ಕೂಡ? ಇಲ್ಲ ಮ್ಯಾಮ್, ಯಾರನ್ನೂ ಮೇಲೆ ಬಿದ್ದಿ ಇವಾಗ ಹೋಗೋ ತರ ನಾನೇನ್ ಇದಿಲ್ಲ ಮ್ಯಾಮ್. ಬೇಡ ಮ್ಯಾಮ್, ಅಸಹ್ಯ ಅನ್ಸುತ್ತೆ ನನ್ಗೆ. ಒಂದು ಹುಡ್ಗಿ ಚೆನ್ನಾಗವಳೆ, ಹುಡ್ಗಿರ್ಗು ಇರುತ್ತಲ್ಲ ಮ್ಯಾಮ್, ನೋಡಿ ಇವನ ಹತ್ರ ಇಷ್ಟು ಫಾಲೋವರ್ಸ್ ಇದ್ರು ನನ್ಗೇನು ಮೆಸೇಜ್ ಆಗ್ತಾನೆ. ಆ ಒಂದು ಕೆಟ್ಟದ್ದು ಬರಬಾರ್ದು ನನ್ಗಷ್ಟೇ ಮ್ಯಾಮ್. ಹೆಣ್ಮಕ್ಳ ಜೀವನ ಹಾಳು ಮಾಡಕ್ ಇಷ್ಟ ಇಲ್ಲ. ಹೆಣ್ಮಕ್ಳನ್ನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಬೇಕು, ಕೆಟ್ಟ ರೀತಿಯಲ್ಲಿ ಬೇಡ ನನ್ಗೆ. ನಂದು ಅಂತ ಒಂದ್ ನಾಳೆ ದಿವಸ ಮದ್ವೆ ಆದ್ರೆ ನನ್ ಗರ್ಲ್ ಫ್ರೆಂಡು, ನನ್ ವೈಫು ಅಂತ ನಾನ್ ಇದಾಗಿರ್ಬೋದು. ಯಾರೋ ಒಂದ್ ಮನೆ ಹುಡುಗಿ ಎಷ್ಟೋ ಕಷ್ಟಪಟ್ಟು ಸಾಕಿರ್ತಾರ. ಅಯ್ಯಪ್ಪ, ಸೇಮ್ ನಮ್ಮ ಮನೆದಲ್ಲಿ ಆದಂಗೆ ಕೂಲಿ ಕೆಲಸ ಮಾಡಿ ಸಾಕಿರ್ತಾರೆ. ಅವ್ರಮ್ಮ ಮನೆ ಕೆಲಸ ಮಾಡಿ ಸಾಕಿರ್ತಾರೆ.
ಏನೋ ಒಂದು ಬೆಳಿಬೇಕು ಅಂತ ಒಂದು ಆಟಕ್ಕೆ ರೀಲ್ಸ್ ಅಲ್ಲಿ ಬಂದಿಡ್ತಾರ ಅಂತವ್ರನ್ನ ನಾವು ಹಾಳು ಮಾಡ್ರೆ ಚೆನ್ನಾಗಿರುತ್ತ ಬೇಡ ಅಂತ. ಈ ಒಂದು ಲೈಫ್ ಜರ್ನಿಯಲ್ಲಿ ಏನೆಲ್ಲ ಪಾಠಗಳನ್ನ ಕಲ್ತ್ಕೊಂಡಿದ್ದೀರಾ? ತುಂಬಾ ಕಲ್ತಿದ್ದೀನಿ. ಸತ್ತಿಲ್ಲ ಅಷ್ಟೇ. ಲೆಸನ್ಸ್ಗಳಲ್ಲಿ ಸತ್ತೋಗ್ಬಿಡ್ಬೇಕು ಅನ್ಸುತ್ತೆ, ಸಾಯಲ್ಲ, ಸಾಯಿಸ್ತೀನಿ ಬೇಕಂದ್ರೆ. ಅದೇ ಕೆಳಗಡೆ ಮಾಡ್ತಾರೆ, ಜಾಕ್ ಎಬ್ಬರಿಸ್ತಾರೆ, ಸಾಥ್ ಕೊಡ್ತೀನಿ ಅಂತಾರೆ, ಏನೇನೋ ಮಾಡ್ತಾರೆ ಜೊತೆಲಿ ಇದ್ಕೊಂಡೆ. ಅದಕ್ಕೆ ಒಂದು ಒಳ್ಳೆ ಹೆಸರಿದೆ, ಬಟ್ ಆ ಹೆಸರು ಹೇಳೋದು ಬೇಡ. ಅವ್ರುಗಳು ಇವತ್ತು ನನ್ನ ಹತ್ರ ಚೆನ್ನಾಗವ್ರೆ. ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡಿದಾರ? ತುಂಬಾ ಜನ ಮಾಡೋರೆ ಮ್ಯಾಮ್, ಜೊತೆಲೆ ತಿಂತಾರೆ ಮ್ಯಾಮ್. ನನ್ಗೆ ನಮ್ಮ ಮಮ್ಮಿ ಮೋಸ ಮಾಡೋರೆ, ತಿಂತಾರೆ, ಕುಡಿತಾರೆ, ಜಾಲಿ ಮಾಡ್ತಾರೆ. ನಿಯತ್ತಾಗಿರಲ್ಲ ಬೋಳಿ ಮಕ್ಳು ಅಂತ ನನ್ಗೆ. ಸಾರಿ ಈ ಮಾತು ಹೇಳಿದ್ಕೆ, ಹೇಳ್ಬಾರ್ದಾಗಿತ್ತು. ಎಷ್ಟೇ ನೋಡ್ಕೊಂಡ್ರು ನಿಯತ್ತಿಲ್ಲ ಮ್ಯಾಮ್. ಒಂದ್ ನಾಯಿಗೆ ಒಂದ್ 5 ರೂಪಾಯಿ ಬಿಸ್ಕೆಟ್ ಹಾಕಿದ್ರೆ ಆ ನಾಯಿ ನನ್ ಅಲ್ಲಿಂದ ಹೋಗೋವರೆಗೂ ಬಾಲ ಅಲ್ಲಾಡ್ಸ್ಕೊಂಡಿರುತ್ತೆ. ಕುಡಿಯೋ ತಿನ್ನೋವರೆಗೂ ನಿಯತ್ತಾಗಿದ್ದಿ ಜೊತೆಗೆ. ಆಮೇಲೆ ಅದೇ ಅಂತಾರಲ್ಲ, ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಮೂರ್ಖ ಇಕ್ತಾರೋ ಅಂತ. ಅಲ್ಲಿ ಬೆನ್ನಿಗೆ ಚೂರಿ ಆ ಥರ ಈಗಿನ ಕಾಲದಲ್ಲಿ ಇರೋದು. ನಾನು ಅದಕ್ಕೆ ಫ್ರೆಂಡ್ಶಿಪ್ ಮಾಡ್ಕೊಳಲ್ಲ, ಹುಡುಗಿರ್ನ ಫ್ರೆಂಡ್ಶಿಪ್ ಮಾಡ್ಕೊತೀನಿ. ಹುಡುಗಿರು ಹಂಗ್ ಮಾಡ್ತಾರಲ್ಲ ಬೆನ್ನಿಗೆ ಚೂರಿ ನನ್ನ ಜೊತೆ ಇರೋರು ಯಾರು ಮಾಡಿಲ್ಲ ಮ್ಯಾಮ್ ಇವತ್ತಿನವರೆಗೂ. ನಿಯತ್ತಾಗವ್ರೆ. ಅವ್ರ ಬಾಯ್ ಫ್ರೆಂಡ್ ಜೊತೆ ಇದ್ರೂ ಕೂಡ ಅವ್ರ ಬಾಯ್ ಫ್ರೆಂಡೇ ನನ್ನ ಬಗ್ಗೆ ಹೆಮ್ಮೆಯಿಂದ ಹೇಳ್ತಾನೆ, ಮಂಜ ಇಷ್ಟು ಒಳ್ಳೆಯವಣ ಅಂತ. ಆ ತರ ಇದಾರೆ. ಮದ್ವೆ ಆಗಿ ಅವ್ರ ಗಂಡನ ಜೊತೆ ಇದ್ರು ಕೂಡ ಅವ್ರ ಗಂಡನ್ ಮನೇಲೆ ಇರ್ತಾರೆ, ನನ್ನ ಕರೀತಾರೆ. ಏನಕ್ಕೆ ಕರೀತಾರೆ? ನಂಬಿಕೆ ಮ್ಯಾಮ್. ಆ ತರ ಒಂದ್ ಫ್ಯಾಮಿಲಿಯಲ್ಲಿ ಇದ್ದೀನಿ ಎಲ್ಲಾರ ಜೊತೆನು. ಓಕೆ, ಈಗ ಕಮೆಂಟ್ ಗಳಲ್ಲಿ ನೋಡ್ಬೋದು ನೀವಾಗ್ಲೇ ಅಂದ್ರೆ ನಿಮ್ಮನ್ನ ಕೊಂಗ ಅಂತಾರೆ, ಚಪ್ರಿ ಅಂತಾರೆ, ಎಲ್ಲವನ್ನ ಹೇಗ್ ತಗೋತಾ ಇದ್ದೀರಾ? ಖುಷಿಯಾಗ ತಗೊಂತೀನಲ್ಲ, ಖುಷಿ ಪಡ್ತೀನಿ. ನನ್ ಕಮೆಂಟ್ ಮ್ಯಾಮ್ ಮಾಡೋರು ಇದಾರಲ್ಲ, ನನಗ್ ಟೈಮ್ ಕೊಡ್ತಾರಲ್ಲ ಮ್ಯಾಮ್ ಅಂತ ಹೇಳಿ ಖುಷಿ ಪಡ್ಬೇಕು ಮ್ಯಾಮ್. ಈಗಿನ ಒಂದ್ ಪೋಸ್ಟ್ ಹಾಕ್ಲಿ, ಲೈಕ್ ಬಂದಿಲ್ಲ ಅಂತ ಬೇಜಾರಾಯ್ತೀರಾ, ಶೇರ್ ಆಗಿಲ್ಲ ಅಂತ ಬೇಜಾರಾಯ್ತೀರಾ, ಕಮೆಂಟ್ ಮಾಡಿಲ್ಲ ಅಂತ ಬೇಜಾರಾಯ್ತೀರಾ. ಅದೆಲ್ಲ ನನಗ್ ಮಾಡ್ತಾರಲ್ಲ ಜನ, ಅದೇ ಖುಷಿ, ಅದೇ ಖುಷಿ. ಎಷ್ಟೋ ಜನಕ್ಕೆ ಇರುತ್ತೆ ಮ್ಯಾಮ್, ಕೋಪ ಮಾಡ್ಕೊಂಡ್ರೆ ಅದ್ ಎಷ್ಟ್ ನಿಮಿಷ ಕೋಪ ಹೇಳಿ, ಬೆಳೆಯಕ್ಕಾಗುತ್ತಾ? ಕೋಪ ಮಾಡ್ಕೊಂಡವ್ರು ಬೆಳಿತಾರ ಹೇಳಿ ಈಗಿನ ಕಾಲದಲ್ಲಿ? ಹೌದು. ನೀವೆಲ್ಲರೂ ರೀಲ್ ಸ್ಟಾರ್ ಗಳು ಸೇರಿ ಚಿಕ್ಕಮಂಗ್ಳೂರಿಗೆ ಟ್ರಿಪ್ ಹೋಗಿರ್ತೀರಾ. ಕಿಪ್ಪಿ ಕೀರ್ತಿ ಒಂದು ಆರೋಪ ಮಾಡ್ತಾರೆ, ಅಯ್ಯೋ ನನ್ಗೂ ಅದಕ್ಕೆ ಸಂಬಂಧ ಇಲ್ಲಪ್ಪ. ಎಲ್ರು ಸೇರಿ ನನ್ಗೂ ಅದಕ್ಕೆ ಸಂಬಂಧ ಇಲ್ಲಪ್ಪ. ನಾನು ಅವ್ರ ಜೊತೆನೆ ಇದ್ದಿಲ್ಲಲ್ಲ ಅವಾಗ. ಮತ್ತೆ ಟಿಟಿ ಎಲ್ಲೂ ಬಂದಿಲ್ಲ ನಾನು. ನಾನ್ ಸಪ್ರೇಟ್ ಆಗಿ ಹೋಗಿದ್ದಿದ್ ನಾನು. ಹೋಗಿದ್ದಾಗ ಅದೇ ವಿಲ್ಲಾದಲ್ಲೇ ಇದ್ದಿದ್ದು ರೂಮಲ್ಲಿ, ಬಟ್ ಅವ್ರ ಜೊತೆ ಇದ್ದಿಲ್ಲ. ನಾನು ನನ್ನ ಫ್ರೆಂಡ್ಸ್ ಒಂದ್ ರೂಮಲ್ಲಿ ಇದ್ದಿದ್ದು. ಅಲ್ಲಿ ಸಿಕ್ಕಿದ್ರು ವಿಡಿಯೋ ಮಾಡಿದ್ದೀನಿ ತಪ್ಪ, ವಿಡಿಯೋ ಮಾಡೋಣ, ಎಲ್ಲೋ ಒಂದ್ ಜಾಗದಲ್ಲಿ ಸಿಕ್ಕಿದ್ರು ವಿಡಿಯೋ ಮಾಡ್ತೀರಿ. ಅದಕ್ಕಂತ ಕಿಪಿ ಇವ್ರಲ್ಲ. ಧ್ರುವ ಸರ್ಜಾ ಅವ್ರ ಜೊತೆನೆ ಯಾಕೆ ವಿಡಿಯೋ ಮಾಡ್ಬೇಕು ಅನ್ನಿಸ್ತು? ಬೇರೆ ಬೇರೆ ಸ್ಟಾರ್ ನಟರು ಇದಾರೆ ಮ್ಯಾಮ್. ಅದೊಂಥರ ಅದು ಆಸೆ ಅನ್ನೋದು ಮ್ಯಾಮ್. ಇಲ್ಲಿ ಧ್ರುವ ಅಣ್ಣನ ಹತ್ರನೇ ಮ್ಯಾಮ್ ಎಲ್ಲ ಆಕ್ಟರ್ಗಳು ಇದಾರೆ ಮ್ಯಾಮ್, ಎಲ್ಲ ಆಕ್ಟರು ಇದಾರೆ. ಸೊ ಇವಾಗ ಹೇಳ್ಬೋದು, ಕಿಚ್ಚರ್ ಸುದೀಪ್ ಸರ್ನ ನೋಡಿದ್ರೆ ಒಂದ್ ಅಮ್ಮ ತರ ಮನ್ಸು, ಆಮೇಲೆ ಶಿವಣ್ಣನ ನೋಡಿದ್ರೆ ಅಪ್ಪನ್ ತರ ಮನ್ಸು, ನಮ್ ಧ್ರುವಣ್ಣನ ನೋಡಿದ್ರೆ ಮಗು ತರ ಮನ್ಸು. ಯಾಕೆ ಹೇಳಿ? ನಮ್ಮ ಅಣ್ಣ ಮಗು ತರ ಟ್ರೀಟ್ ಮಾಡ್ತಾರ ನಮ್ಮನ್ನೆಲ್ಲ. ಅದಕ್ಕೆ ಅವ್ರಂದ್ರೆ ನನಗ್ ಗೊತ್ತು ಮ್ಯಾಮ್. ಎಷ್ಟು ವರ್ಷ ಗೊತ್ತಾ ಮ್ಯಾಮ್ ಮೀಟ್ ಮಾಡ್ಬೇಕು. ಸುಮ್ನೆ ಫೋಟೋ ತಕ್ಕೊಂಡು ಹೋಗೋದಲ್ಲ ಮ್ಯಾಮ್ ಜೀವನ ಆಗಿರ್ಬಾರ್ದು. ಹೆಸರು ಮಾಡ್ಬೇಕು. ಅಣ್ಣನ ಪಕ್ಕದಲ್ಲಿ ನಿಂತ್ಕೊಂಡಿದೀನಿ, ಹೆಮ್ಮೆ ಮ್ಯಾಮ್. ಆಂಜನೇಯ ತರ ಅಣ್ಣ. ಆಂಜನೇಯನ ನೋಡಕ್ಕಾಗಲ್ಲ, ಅಣ್ಣನ ನೋಡಿದ್ರೆ ಈ ದರ್ಶನ ಸಿಕ್ತಪ್ಪ ನಮ್ಮ ಅಣ್ಣಂದು, ಎಂಟೈರ್ ಕರ್ನಾಟಕ ಫೇಮಸ್ ಆದ್ನಲ್ಲ ಅಂತ ಒಂದ್ ಖುಷಿ. ಸಾಕು, ಅಣ್ಣನೇ ಇವಾಗ ಅಣ್ಣನೇ ದೇವ್ರು ಅಂತೀರಾ? ಹೌದು. ಓಕೆ, ಡನ್. ಹಂಗಿದ್ರೆ